ನಮಸ್ಕಾರ ಗೆಳೆಯರೆ. ಇಡೀ ಜಗತ್ತು ಈಗ ಒಂದು ದೊಡ್ಡ ಸುಳ್ಳಿನ ಹಿಂದೆ ಬಿದ್ದಿದ್ಯಾ ಅಥವಾ ನಾವು ನಿಜವಾಗಿಯೂ ಅಂತ್ಯದ ದಾರಿಯಲ್ಲಿದ್ದೀವಾ? ಸಾಮಾಜಿಕ ಜಾಲತಾಣಗಳಲ್ಲಿ ಬಹುದೊಡ್ಡ ಸುದ್ದಿಯೊಂದು ಹರಿದಾಡ್ತಾ ಇದೆ. ಇಸ್ರೇಲ್ ದೇಶದ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇರಾನ್ನ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಜೀವಂತವಾಗಿದ್ದಾರೆ ಎಂದು ತೋರಿಸಲು ಇಸ್ರೇಲ್ ಸರ್ಕಾರ ಕೃತಕ ಬುದ್ಧಿಮತ್ತೆಯ ವಿಡಿಯೋಗಳನ್ನು ಬಳಸ್ತಿದೆ ಅಂತ ಹೆಚ್ಚು ಜನರ ಆರೋಪವಾಗಿದೆ. ಅಸಲಿಗೆ ನೆತನ್ಯಾಹುಗೆ ಏನಾಗಿದೆ? ಇತ್ತ ಉತ್ತರ ಕೊರಿಯಾ ಯಾಕೆ ಸಡನ್ನಾಗಿ ಜಪಾನ್ ಮೇಲೆ 10 ಮಿಸೈಲ್ಗಳನ್ನು ಎಸೆದಿದೆ? ಅಮೆರಿಕ ಇವತ್ತು ಯಾಕೆ ಅಸಹಾಯಕವಾಗಿ ನಿಂತಿದೆ? ಇವೆಲ್ಲದರ ಮಧ್ಯೆ ನಮ್ಮ ಭಾರತ ದೇಶದ ಮೇಲೆ ಯಾವ ಪರಿಣಾಮ ಬೀರಲಿದೆ? ಇವತ್ತು ಈ ಎಲ್ಲಾ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲು ವೈರಲ್ ಆಗಿರುವ ಸುದ್ದಿಯ ಬಗ್ಗೆ ನೋಡೋದಾದ್ರಿ, ಬೆಂಜಮಿನ್ ನೆತನ್ಯಾಹು ಅವರು ಸುದ್ದಿ ಮಾಧ್ಯಮಗಳ ಮುಂದೆ ಮಾತಾಡ್ತಿರೋ ವಿಡಿಯೋವೊಂದರಲ್ಲಿ ಅವರ ಕೈಯಲ್ಲಿ 6 ಬೆರಳುಗಳು ಕಾಣಿಸ್ತಿವೆ ಅಂತ ಜನರು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಎಐ ವಿಡಿಯೋಗಳಲ್ಲಿ ಇಂತಹ ತಪ್ಪುಗಳಾಗುತ್ತವೆ ಅನ್ನೋದು ಜನರ ವಾದವಾಗಿದೆ. ಆದರೆ ಸತ್ಯ ಏನೆಂದರೆ ಇದು ಒಂದು ಆಪ್ಟಿಕಲ್ ಇಲ್ಯೂಷನ್. ಅಂದರೆ ಅವರು ವೇಗವಾಗಿ ಕೈಸರಿಸಿದಾಗ ಕ್ಯಾಮೆರಾ ಫ್ರೇಮ್ನಲ್ಲಿ ಹಾಗೆ ಕಂಡಿದೆ ಅಷ್ಟೇ. ಸ್ವತಃ ಇಸ್ರೇಲ್ ಸರ್ಕಾರ ಈಗಾಗಲೇ ಈ ಮಾಹಿತಿಯನ್ನ ಖಚಿತಪಡಿಸಿದೆ. ನೆತನ್ಯಾಹು ಸುರಕ್ಷಿತವಾಗಿದ್ದಾರೆ. ಆದರೆ ಇರಾನ್ ಮಾತ್ರ ಸುಮ್ಮನೆ ಕೂತಿಲ್ಲ. ನಮ್ಮ ಸುಪ್ರೀಂ ಲೀಡರ್ ಸಾವಿಗೆ ಕಾರಣನಾದ ನೆತನ್ಯಾಹುನ ಕಥೆಯನ್ನ ನಾವೇ ಮುಗಿಸುತ್ತೇವೆ ಅಂತ ಬಹಿರಂಗವಾಗಿ ಶಪಥ ಮಾಡಿದೆ. ಈಗ ಯುದ್ಧ ಯಾವ ಹಂತಕ್ಕೆ ಬಂದಿದೆ ಅಂದರೆ 2 ದೇಶಗಳು ಒಬ್ಬರ ನಾಯಕರ ಕಥೆಯನ್ನ ಒಬ್ಬರು ಮುಗಿಸಲು ಸ್ಕೆಚ್ ಹಾಕ್ತಿವೆ. ಇಸ್ರೇಲ್ ಈಗಾಗಲೇ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿಯ ಮೇಲೆ 30 ಮಿಸೈಲ್ಗಳನ್ನು ಎಸೆದು ನಾಶಪಡಿಸಿತ್ತು. ಅವರ ಜಾಗಕ್ಕೆ ಈಗ ಅವರ ಮಗ ಮೊಸ್ತಬಾ ಖಮೇನಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಸುಮ್ಮನಿಲ್ಲ. ಹೊಸ ನಾಯಕನ ಮೇಲೂ ಅಟ್ಯಾಕ್ ಮಾಡಿದೆ. ಅವರು ಕೂಡ ಸತ್ತಿದ್ದಾರೆ ಎನ್ನುವ ಸುದ್ದಿ ಇತ್ತು. ಆದರೆ ಇರಾನ್ ಹೇಳುವ ಪ್ರಕಾರ ಅವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ ಅಷ್ಟೇ. ಇಲ್ಲಿ ಒಂದು ವಿಷಯ ಗಮನಿಸಿ, ಇರಾನ್ ಮತ್ತು ಇಸ್ರೇಲ್ ಈಗ ನೇರವಾಗಿ ಒಬ್ಬರನ್ನೊಬ್ಬರು ಮುಗಿಸಲು ಮುಂದಾಗಿವೆ. ಇಸ್ರೇಲ್ ಪ್ರತಿ ಬಾರಿ ಇರಾನ್ನ ಹೊಸ ನಾಯಕನ ಮೇಲೆ ಬಾಂಬ್ ಹಾಕ್ತಿದೆ. ಇದರಿಂದ ಇರಾನ್ ಸೇನೆಯ ಸ್ಥೈರ್ಯ ಕುಗ್ಗಿಸೋದು ಇಸ್ರೇಲ್ ದೇಶದ ಪ್ಲಾನ್. ಆದರೆ ಇಸ್ರೇಲ್ ದೇಶ ಇವತ್ತು ಇರಾನ್ ನಾಯಕರನ್ನ ಅಷ್ಟು ನಿಖರವಾಗಿ ಅವರು ಬಂಕರ್ ಒಳಗೆ ಅಡಗಿದ್ದರೂ ಹೇಗೆ ಟಾರ್ಗೆಟ್ ಮಾಡ್ತಿದೆ ಗೊತ್ತಾ? ಅದಕ್ಕೆ ಕಾರಣ ಕೇವಲ ಮಿಸೈಲ್ಗಳಲ್ಲ, ಇಸ್ರೇಲ್ನ ಆಫೆಕ್ ಎನ್ನುವ ಅತ್ಯಾಧುನಿಕ ಸ್ಪೈ ಉಪಗ್ರಹಗಳು. ಈ ಉಪಗ್ರಹಗಳು ಎಷ್ಟು ಪವರ್ಫುಲ್ ಅಂದರೆ ಇರಾನ್ನ ಪ್ರತಿಯೊಂದು ಬಂಕರ್ ಒಳಗಿನ ಮಾತುಗಳನ್ನು ಇವು ಕೇಳಿಸಿಕೊಳ್ಳಬಲ್ಲವು. ತಂತ್ರಜ್ಞಾನದಲ್ಲಿ ಇಸ್ರೇಲ್ ಇಷ್ಟೊಂದು ಮುಂದಿರುವುದು ಇರಾನ್ಗೆ ಈಗ ದೊಡ್ಡ ತಲೆನೋವಾಗಿದೆ. ಅದಕ್ಕೆ ಅವರು ಎಷ್ಟೇ ಗುಟ್ಟಾಗಿ ಮೀಟಿಂಗ್ ಮಾಡಿದ್ದರೂ ಇಸ್ರೇಲ್ ಮಿಸೈಲ್ಗಳು ಅಲ್ಲಿಗೆ ಸರಿಯಾಗಿ ಬಂದು ಬೀಳ್ತಾ ಇವೆ. ಇದು ಸಾಲದು ಅಂತ ಈಗ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಕೂಡ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ರಾತ್ರೋರಾತ್ರಿ 10 ಮಿಸೈಲ್ಗಳನ್ನು ಜಪಾನ್ ಸಮುದ್ರಕ್ಕೆ ಎಸೆದಿದ್ದಾನೆ. ಅಮೆರಿಕ ಈಗ ಇರಾನ್ ಯುದ್ಧದಲ್ಲಿ ಸಂಪೂರ್ಣ ಬ್ಯುಸಿಯಾಗಿರೋದನ್ನ ನೋಡಿ ಕಿಮ್ ಈ ಅವಕಾಶವನ್ನ ಬಳಸಿಕೊಳ್ತಿದ್ದಾನೆ. ಅಮೆರಿಕ ತನ್ನ ಗೆಳೆಯನಾದ ದಕ್ಷಿಣ ಕೊರಿಯಾವನ್ನು ರಕ್ಷಿಸೋಕೆ ಇಟ್ಟಿದ್ದ ಥಾಡ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಶಿಫ್ಟ್ ಮಾಡಿ ಮಿಡಲ್ ಈಸ್ಟ್ ದೇಶಗಳಿಗೆ ತಂದಿದೆ. ಇದರಿಂದ ದಕ್ಷಿಣ ಕೊರಿಯಾ ಮತ್ತು ಜಪಾನ್ಗೆ ಈಗ ನಮ್ಮನ್ನ ಕಾಪಾಡೋಕೆ ಅಮೆರಿಕ ಇಲ್ಲವಲ್ಲ ಅಂತ ದೊಡ್ಡ ಭಯ ಶುರುವಾಗಿದೆ. ಇದೇ ಸಮಯವನ್ನ ನೋಡಿ ಕಿಮ್ ಬೆದರಿಕೆ ಹಾಕ್ತಿದ್ದಾನೆ. ಒಂದು ವೇಳೆ ಇದೇ ರೀತಿ ಸಂಘರ್ಷ ಹೆಚ್ಚಾದರೆ ಅದು ನ್ಯೂಕ್ಲಿಯರ್ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು. ಅಷ್ಟೇ ಅಲ್ಲ ಗೆಳೆಯರೆ, ಕಿಮ್ ಜಾಂಗ್ ಉನ್ ಈಗ ಕೇವಲ ಮಿಸೈಲ್ಗಳನ್ನ ಮಾತ್ರ ಎಸೆಯುತ್ತಿಲ್ಲ. ರಷ್ಯಾದ ಸೈಲೆಂಟ್ ಸಬ್ಮರೀನ್ ತಂತ್ರಜ್ಞಾನವನ್ನು ಕಿಮ್ ಪಡೆದಿದ್ದಾನೆ ಎಂಬ ದೊಡ್ಡ ವದಂತಿ ಇದೆ. ಅಂದರೆ ಅಮೆರಿಕ ದೇಶದ ಅತ್ಯಾಧುನಿಕ ರೇಡಾರ್ಗಳಿಗೂ ಸಿಗದಂತೆ ಸಮುದ್ರದ ಒಳಗಿನಿಂದಲೇ ಅಣುಬಾಂಬ್ ದಾಳಿ ಮಾಡುವ ಶಕ್ತಿ ಈಗ ಉತ್ತರ ಕೊರಿಯಾ ಕೈಯಲ್ಲಿದೆ. ಒಂದು ಕಡೆ ಅಮೆರಿಕದ ರಕ್ಷಣೆ ಇಲ್ಲ, ಇನ್ನೊಂದು ಕಡೆ ಸಮುದ್ರದ ಒಳಗಿನಿಂದ ಯಾವಾಗ ಅಟ್ಯಾಕ್ ಆಗುತ್ತೋ ಅನ್ನುವ ಆತಂಕ. ಇದೇ ಕಾರಣಕ್ಕೆ ಜಪಾನ್ ಈಗ ಅಕ್ಷರಶಃ ನಡುಗುತ್ತಿದೆ. ಇರಾನ್ ದೇಶ ಸ್ಮಾರ್ಟ್ ಗೇಮ್ ಅನ್ನ ಆಡ್ತಾ ಇದೆ. ಅವರು ಯಾವುದೇ ಹೆಚ್ಚು ಬೆಲೆಯ ಮಿಸೈಲ್ಗಳನ್ನ ಬಳಸ್ತಿಲ್ಲ. ಬದಲಾಗಿ ಕೇವಲ 40 ರಿಂದ 50 ಲಕ್ಷ ಬೆಲೆಯ ಶಾಹಿದ್ ಡ್ರೋನ್ಗಳನ್ನ ಮಾತ್ರ ಬಳಸ್ತಿದ್ದಾರೆ. ಆದರೆ ಇವುಗಳನ್ನು ಹೊಡೆದುರುಳಿಸಲು ಅಮೆರಿಕ ಮತ್ತು ಇಸ್ರೇಲ್ ಸುಮಾರು 27 ಕೋಟಿ ರೂಪಾಯಿ ಬೆಲೆಯ ಮಿಸೈಲ್ಗಳನ್ನ ಬಳಸಬೇಕಾಗಿ ಬಂದಿದೆ. ಯೋಚಿಸಿ ಮಾಡಿ ಸ್ನೇಹಿತರೆ, 50 ಲಕ್ಷದ ಡ್ರೋನ್ ಹೊಡೆಯೋಕೆ 27 ಕೋಟಿ ಖರ್ಚು ಮಾಡ್ತಿದ್ರೆ ಅಮೆರಿಕದ ಆರ್ಥಿಕತೆಗೆ ಎಷ್ಟು ಧಕ್ಕೆಬಾಗಬಹುದು? ಇವತ್ತು ಅಮೆರಿಕ ಈ ಯುದ್ಧದಲ್ಲಿ ಪ್ರತಿದಿನ $1 ಬಿಲಿಯನ್ ನಷ್ಟವನ್ನ ಅನುಭವಿಸ್ತಾ ಇದೆ. ಈ ಕಡೆ ದುಬೈ ಮತ್ತು ಸೌದಿ ಅರೇಬಿಯಾದ ಇಮೇಜ್ ಕೂಡ ಹಾಳಾಗ್ತಿದೆ. ಇರಾನ್ ದೇಶದ ದೌರ್ಜನ್ಯದಿಂದಾಗಿ ಇನ್ವೆಸ್ಟರ್ಸ್ಗಳು ಅಲ್ಲಿಂದ ಕಾಲ್ಕೀಳ್ತಿದ್ದಾರೆ. ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ನಮ್ಮ ಭಾರತದ ಕಥೆ ಏನು?
ಗೆಳೆಯರೇ, ಇಂಟರ್ನೆಟ್ನಲ್ಲಿ ಹರಡುತ್ತಿರುವ ಸುಳ್ಳು ಸುದ್ದಿಗಳನ್ನ ಕಣ್ಣು ಮುಚ್ಚಿ ನಂಬಬೇಡಿ. ಇರಾನ್ ದೇಶ ಭಾರತದ ಹಡಗನ್ನು ಹೊಡೆದಿದೆ ಅನ್ನೋದು ಶುದ್ಧ ಸುಳ್ಳು. ವಾಸ್ತವವಾಗಿ ಇರಾನ್ ಭಾರತದ ಹಡಗುಗಳಿಗೆ ಸೇಫ್ ಪಾಸ್ ನೀಡಿದೆ. ನಮಗೆ ಬರಬೇಕಾದ ಗ್ಯಾಸ್ ಮತ್ತು ತೈಲ ಸಪ್ಲೈನಲ್ಲಿ ಯಾವುದೇ ತೊಂದರೆಗಳಿಲ್ಲ. ಗೆಳೆಯರೇ, ಭಾರತದ ಹಡಗುಗಳಿಗೆ ಇರಾನ್ ಯಾಕೆ ಅಟ್ಯಾಕ್ ಮಾಡ್ತಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದು ಚಾಬಹಾರ್ ಬಂದರು. ಇರಾನ್ ದೇಶದ ಅಭಿವೃದ್ಧಿಗೆ ಮತ್ತು ಈ ಬಂದರನ್ನು ಕಟ್ಟಲು ಭಾರತ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡಿದೆ. ಒಂದು ವೇಳೆ ಭಾರತಕ್ಕೆ ತೊಂದರೆ ಕೊಟ್ಟರೆ ಅದು ಇರಾನ್ನ ಸ್ವಂತ ಆರ್ಥಿಕತೆಗೂ ದೊಡ್ಡ ಹೊಡೆತ ನೀಡುತ್ತದೆ. ಅದಕ್ಕೆ ಇರಾನ್ ದೇಶದ ಅಂಬಾಸಿಡರ್, ಭಾರತ ನಮ್ಮ ಆಪ್ತ ಮಿತ್ರ, ನಾವು ಭಾರತಕ್ಕೆ ತೊಂದರೆ ಕೊಡಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನೇ ನೋಡಿ ಭಾರತದ ರಾಜತಾಂತ್ರಿಕ ಶಕ್ತಿ ಅನ್ನೋದು. ಕೆಲವರು ಎಲ್ಪಿಜಿ ಶಾರ್ಟೇಜ್ ಆಗುತ್ತೆ ಅಂತ ಭಯಪಡ್ತಿದ್ದಾರೆ. ಆದರೆ ಸರ್ಕಾರ ಎಲ್ಲವನ್ನೂ ಮ್ಯಾನೇಜ್ ಮಾಡ್ತಿದೆ. ನಮಗೆ ರಷ್ಯಾ ದೇಶದಿಂದಲೂ ಆಯಿಲ್ ಬರ್ತಿದೆ. ಆದ್ದರಿಂದ ಜನರು ಪ್ಯಾನಿಕ್ ಆಗಿ ಗ್ಯಾಸ್ ಸಿಲಿಂಡರ್ಗಳನ್ನ ಮುಗಿಬಿದ್ದು ಖರೀದಿಸಬೇಡಿ. ಹೆಚ್ಚು ಹೆಚ್ಚು ಹಣ ಪಾವತಿಸಿ ಖರೀದಿಸುವ ಅವಶ್ಯಕತೆಯಿಲ್ಲ. ನಮ್ಮ ದೇಶದ ಸೆಕ್ಯುರಿಟಿ ಮತ್ತು ಯುದ್ಧ ತಂತ್ರದ ವಿಷಯದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಕೊನೆಯದಾಗಿ, ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಅಮೆರಿಕ ಈಗ ಹಾರ್ಮುಜ್ ಜಲಸಂಧಿಯನ್ನ ತನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದೆ. ಅದು ಸಾಧ್ಯವಾದರೆ ಅಮೆರಿಕ ಗೆದ್ದಂತೆ. ಅಮೆರಿಕ ಅಂದುಕೊಂಡಂತೆ ನಡೆದರೆ ಕಿಮ್ ಜಾಂಗ್ ಉನ್ ಮತ್ತು ಇರಾನ್ ಸುಮ್ಮನೆ ಕೂತಿರ್ತಾರಾ? ಈ ಯುದ್ಧ ನಮಗೆ ಕಲಿಸಿರುವ ಪಾಠ ಏನೆಂದರೆ, ನಮ್ಮ ರಕ್ಷಣೆಗೆ ನಾವು ಬೇರೆಯವರನ್ನ ನಂಬಬಾರದು ಸ್ನೇಹಿತರೆ. ಭಾರತ ಇವತ್ತು ಸ್ವಾವಲಂಬಿಯಾಗಿ ತಟಸ್ಥ ನೀತಿ ಅನುಸರಿಸಿ ಇರೋದ್ರಿಂದಲೇ ಇಷ್ಟೆಲ್ಲ ಗದ್ದಲದ ನಡುವೆಯೂ ಸುಮ್ಮನಿದೆ. ಕಿಮ್ ಜಾಂಗ್ ಉನ್ ಅಸಲಿ ಯುದ್ಧ ಶುರು ಮಾಡ್ತಾನಾ ಅಥವಾ ಅಮೆರಿಕ ಮತ್ತೆ ಜಗತ್ತನ್ನ ಶಾಂತಗೊಳಿಸುತ್ತಾ? ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕೆಂದರೆ ದೇಶದ ಶಕ್ತಿ ಏನು ಅಂತ ಪ್ರತಿಯೊಬ್ಬ ಕನ್ನಡಿಗನಿಗೂ